ಫಿನಾಲೆಗೆ ಬಂದು ಎಲಿಮಿನೇಟ್ ಆದ ಭವ್ಯ ಗೌಡಗೆ ಸಿಕ್ಕ ಹಣ ಎಷ್ಟು ಗೊತ್ತಾ? ಸೀರಿಯಲ್ ನಟಿ ಭವ್ಯ ಗೌಡ ಉಳಿದ ಕಂಟೆಸ್ಟೆಂಟ್ಗಳಿಗೆ ಕಠಿಣ ಸ್ಪರ್ಧೆ ನೀಡಿದ್ರು. ಕಪ್ ಗೆಲ್ಲುವ ಕನಸು ಕಾಣ್ತಿದ್ದ ಭವ್ಯ ಗೌಡ ಎಲಿಮಿನೇಟ್ ಆಗಿದ್ದಾರೆ. 6ನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿದ್ದಾರೆ. ಬಿಗ್ ಬಾಸ್ ಫಿನಾಲೆವರೆಗೂ ಬಂದಿದ್ದು ನನಗೆ ಖುಷಿಯಾಯ್ತು ಎಂದು ಭವ್ಯ ಗೌಡ ಹೇಳಿದ್ರು. ಬಿಗ್ ಬಾಸ್ ಮನೆಯಿಂದ ಅನೇಕ ವಿಚಾರಗಳನ್ನು ಕಲಿತಿದ್ದೇನೆ ಎಂದ ನಟ ಕಪ್ ಗೆಲ್ಲೋ ಚಾನ್ಸ್ ಮಿಸ್ ಆಯ್ತು ಎನ್ನುವ ಬೇಸರ ಕೂಡ ಹೊರಹಾಕಿದ್ರು. ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಲ್ಲಿ ಅತಿ ಹೆಚ್ಚು ವೋಟ್ ಪಡೆದ ಸ್ಪರ್ಧಿ ಯಾರು? ಈ ವಿಚಾರ ರಿವೀಲ್ ಆಗಿಲ್ಲ. ಆದರೆ ಟಾಪ್ ವೋಟ್ ಪಡೆದ ವ್ಯಕ್ತಿಯ ನಂಬರ್ ಎಷ್ಟು ಅನ್ನೋದನ್ನ ಸುದೀಪ್ ಹೇಳಿದ್ದಾರೆ. ಟಾಪರ್ಗೆ 5,23,89,318 ಕೋಟಿ ವೋಟ್ ಬಂದಿದೆ. ಮನೆಯಿಂದ ಹೊರಹೋದ ಭವ್ಯಾಗೆ ಮನೆಯಿಂದ ಹೋಗುವ ಸ್ಪರ್ಧಿಗೆ 64,48,854 ವೋಟ್ಸ್ ಬಂದಿದೆ. ಎಲಿಮಿನೇಟ್ ಆದ ಭವ್ಯ ಗೌಡ ಅವರಿಗೆ ಭಾರೀ ಬಹುಮಾನವೇ ಸಿಕ್ಕಿದೆ. ಶ್ರೀಕೃಷ್ಣ ಹಳ್ಳಿ ತುಪ್ಪದ ಕಡೆಯಿಂದ 2 ಲಕ್ಷ ರೂಪಾಯಿ, ಸುದರ್ಶನ್ ಸಿಲ್ಕ್ಸ್ ಕಡೆಯಿಂದ 1 ಲಕ್ಷ ರೂಪಾಯಿ, ಇಕೋ ಪ್ಲಾನೆಟ್ ಎಲಿವೇಟರ್ ಕಡೆಯಿಂದ 50,000 ರೂಪಾಯಿ ಬಹುಮಾನ ರೂಪದಲ್ಲಿ ಸಿಕ್ಕಿದೆ. ಈ ಹಣದ ಜೊತೆ 117 ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದಾಕೆ ಭರ್ಜರಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗ್ತಿದೆ. ಬಿಗ್ ಬಾಸ್ ಜರ್ನಿಯಲ್ಲಿ ಕಡೆಯವರೆಗೂ ದಿವ್ಯಾ ತ್ರಿವಿಕ್ರಮ್ ಜೊತೆ ಕ್ಲೋಸ್ ಆಗಿಯೇ ಇದ್ರು. ಇಬ್ಬರೂ ಲವ್ ಮಾಡ್ತಿದ್ದಾರೆ ಎನ್ನುವ ಗುಸು ಪಿಸು ಜೋರಾಗಿಯೇ ಇತ್ತು. ಇಬ್ಬರ ಪ್ರೀತಿ ಬಗ್ಗೆ ಕಿಚ್ಚ ಕೂಡ ಮಾತಾಡಿದ್ರು. ಟಾಸ್ಕ್ ವೇಳೆ ಮೋಸದಾಟ ಆಡಿ ಭವ್ಯ ಗೌಡ ಸಿಕ್ಕಿಬಿದ್ದಿದ್ರು. ಭವ್ಯ ಗೌಡ ಅವರನ್ನು ಕಿಚ್ಚ ಸುದೀಪ್ ಕೂಡ ತರಾಟೆಗೆ ತೆಗೆದುಕೊಂಡಿದ್ರು. ಭವ್ಯ ಕ್ಷಮೆ ಕೇಳಿ ಕಣ್ಣೀರು ಹಾಕಿದ್ರು. ಟಿಕೆಟ್ ಟು ಫಿನಾಲೆ ಪಾಸ್ ಟಾಸ್ಕ್ ವೇಳೆ ಆಟದ ಮಧ್ಯೆ ರೊಚ್ಚಿಗೆದ್ದ ಭವ್ಯ ಗೌಡ ಹನುಮಂತನ ಬೆನ್ನಿಗೆ ಹೊಡೆದಿದ್ರು. ಆಗ ಹನುಮಂತ ಹೊಡೆಯುತ್ತಿದ್ದಾರೆ ಭವ್ಯ ಎಂದಾಗ ನನ್ನ ಬಟ್ಟೆ ಎಳೆದರು ಅಂತ ಭವ್ಯ ಗೌಡ ಹೇಳಿದರು. ಇದಾದ ಬಳಿಕ ಈ ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಪ್ರೇಕ್ಷಕರು ಜಿಮಾರಿ ಕೂಡ ಹಾಕಿದ್ರು. ಸೀರಿಯಲ್ ನಟಿ ಭವ್ಯ ಗೌಡ ಮೊದಲ ಅಭ್ಯರ್ಥಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಇಷ್ಟು ದಿನ ಕರ್ನಾಟಕದ ಗೀತಾ ಆಗಿದ್ದೆ. ಇನ್ಮುಂದೆ ಬಿಗ್ ಬಾಸ್ನಲ್ಲಿ ಭವ್ಯ ಗೌಡ ಏನು ಅಂತ ತೋರಿಸುವೆ ಎಂದು ನಟಿ ಹೇಳಿದ್ರು. ಕನ್ನಡ ಕಿರುತೆರೆಯಲ್ಲಿ ಸಕ್ರಿಯವಾಗಿರುವ ಕಿರುತೆರೆ ನಟಿ ಇವರು 1996ರ ನವೆಂಬರ್ 17ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಬಿಕಾಂ ಮುಗಿಸಿದ್ದ ಇವರಿಗೆ ಗಗನಸ್ಕಿಯಾಗಬೇಕೆಂಬ ಕನಸು ಆಸೆ ಇತ್ತು. ಭವ್ಯ ಅವರ ತಂದೆ ತಾಯಿಗೆ ಮಗಳನ್ನು ನಟಿಯಾಗಿ ನೋಡಬೇಕೆಂಬ ಆಸೆ ಇತ್ತಂತೆ. ಅದ್ರಂತೆ ಭವ್ಯ ಗೌಡ ನಟಿಯಾಗಿದ್ದಾರೆ. ಕಿರುತೆರೆ ಕಾಲಿಟ್ಟ ನಟಿ ಫೇಮಸ್ ಆಗಿದ್ದಾರೆ. ಟಿಕ್ ಟಾಕ್ನಲ್ಲಿ ಲಿಪ್ ಸಿಂಕ್ ಮಾಡುವ ಮೂಲಕ ಖ್ಯಾತಿ ಗಳಿಸಿದ್ದ ಭವ್ಯ ಗೀತಾ ಸೀರಿಯಲ್ ಆಡಿಷನ್ ಕೊಟ್ಟು ಆಯ್ಕೆಯಾದರು. ಇವರು ಸೀರಿಯಲ್ಗೆ ಆಯ್ಕೆಯಾದಾಗ ಹಲವರು ಟಿಕ್ ಟಾಕ್ನಿಂದಲೇ ಧಾರಾವಾಹಿಗೆ ಸೆಲೆಕ್ಟ್ ಆದರು ಎಂದು ಬಿಂಬಿಸಿದ್ದರು. ಈ ಕಾರಣಕ್ಕೆ ಭವ್ಯ ಬೇಸರಗೊಂಡಿದ್ದರು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ರು.